ಪ್ರತಿದಿನ ನ್ಯೂಸ್ ತೆಗೆದ್ರೆ ಒಂದು ಆದ್ಮೇಲೆ ಇನ್ನೊಂದು ಕೊಲೆ, ಇನ್ನೊಂದಾದ್ಮೇಲೆ ಇನ್ನೊಂದು ಕೊಲೆ. ಪ್ರೀತಿ ಕೊಡಬೇಕಾಗಿರೋ ಮನೆಗಳಲ್ಲಿ ರಕ್ತ ಹರಿತಾ ಇದೆ. ಏನಾಗಿದೆ ಈ ಪ್ರಪಂಚಕ್ಕೆ? 1000 ವರ್ಷಗಳ ಹಿಂದೆನೆ ಬೈಬಲ್ ಇದ್ರ ಬಗ್ಗೆ ಏನು ಹೇಳುತ್ತೆ ಎಂಬುದಾಗಿ ನಾವು ನೋಡೋಣ. ಕೊನೆಯ ಕಾಲದಲ್ಲಿ ಹೇಗಿರ್ತಾರೆ ಅಂದರೆ, ಹಣದಾಸೆ ಉಳ್ಳವಂತರಾಗಿರ್ತಾರೆ, ಪ್ರೀತಿ ಇಲ್ಲದವರಾಗಿರ್ತಾರೆ, ಸ್ವಯಂ ನಿಯಂತ್ರಣ ಇಲ್ಲದವರಾಗಿರ್ತಾರೆ, ಸೆಲ್ಫ್ ಕಂಟ್ರೋಲ್ ಇಲ್ದಲೇ ಇರೋರಾಗಿರ್ತಾರೆ, ಕೋಪ ಪಡೋರಾಗಿರ್ತಾರೆ, ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡದೆ ಸ್ವಾರ್ಥಿಗಳಾಗಿರುವಂಥ ಪ್ರಪಂಚವಾಗಿ ಬದಲಾಗುತ್ತೆ. ಯೋಚನೆ ಮಾಡಿ, ಈಗಿರುವಂಥ ಪ್ರಪಂಚ ಹೀಗೆ ಇದೆ ಅಲ್ವಾ? ನಾವಿವಾಗ ನೋಡ್ತಾ ಇರುವ ಪ್ರಪಂಚ ಇದೇ ಥರನೇ ಅಲ್ವಾ ಇರೋದು? ಆದರೆ ಬೈಬಲಲ್ಲಿ, ಸತ್ಯವೇದದಲ್ಲಿ 2000 ವರ್ಷ ಹಿಂದೆನೇ ಇದರ ಬಗ್ಗೆ ಬರೆಯಲ್ಪಟ್ಟಿದೆ. ಹಾಗೆ ಯೇಸು ಸ್ವಾಮಿನೂ ಕೂಡ ಈ ಭೂಮಿಯಲ್ಲಿ ಜೀವನ ಮಾಡಬೇಕಾದ್ರೆ ಹೇಳ್ತಾರೆ, ಮತ್ತಾಯ 24:12, ಅಧರ್ಮವು ಹೆಚ್ಚಾಗುತ್ತೆ, ಎಲ್ಲರ ಪ್ರೀತಿ ತಣ್ಣಗಾಗಿ ಹೋಗುತ್ತೆ. ಇವತ್ತು ಸಮಸ್ಯೆ ಏನು ಅಂದರೆ, ಕೈಯಲ್ಲಿರೋ ಆಯುಧಗಳೆಲ್ಲ ಸಮಸ್ಯೆ, ಚಾಕುಗಳೆಲ್ಲ ಸಮಸ್ಯೆ, ಆದರೆ ಹೃದಯ ನಿಜವಾಗ್ಲೂ ಸಮಸ್ಯೆ. ಯಾಕೆ ಗೊತ್ತಾ? ಹೃದಯದಲ್ಲಿ ಪಾಪ ಅನ್ನೋದಿದ್ರೆ ಆಯುಧಗಳ ಕೈಯಲ್ಲಿ ಬರುತ್ತೆ. ಅದಕ್ಕೆ ಯೆರೆಮೀಯ 17:9 ಹೇಳುತ್ತೆ, ಹೃದಯವು ಎಲ್ಲದಕ್ಕಿಂತ ಮೋಸವಾಗಿದೆ. ಅದಕ್ಕೆ ಕಾನೂನು ಮಾತ್ರ ಬದಲಾದರೆ ಸಾಕಾಗಲ್ಲ, ಶಿಕ್ಷೆ ಮಾತ್ರ ಸಾಕಾಗಲ್ಲ. ಬದಲಾಗಬೇಕಾಗಿರೋದು ನಮ್ಮ ಹೃದಯ. ನಮ್ಮ ಹೃದಯ ಬದಲಾದರೆ, ನಮ್ಮಲ್ಲಿ ಪ್ರೀತಿ ಅನ್ನೋದು ಬಂದರೆ ಎಲ್ಲವೂ ಬದಲಾಗುತ್ತೆ. ನೋಡಿ, ಯೆರೆಮೀಯ ಗ್ರಂಥದಲ್ಲಿ ಹೇಳ್ತಾ ಇದೆ, ಹೃದಯ ತುಂಬ ಮೋಸವಾಗಿರುತ್ತೆ. ಈ ಕೆಟ್ಟ ಹೃದಯವನ್ನು ಬದಲಾಯಿಸಲಿಕ್ಕೆ ಯಾರಿಗೆ ಸಾಧ್ಯ? ಅದು ಒಬ್ಬನಿಗೆ ಸಾಧ್ಯ, ಅದು ಯೇಸುವಿಗೆ ಮಾತ್ರ ಸಾಧ್ಯ. ಇವತ್ತೇ ನೋಡಿ, ಅವನು ನಮ್ಮನ್ನು ಕ್ಷಮಿಸೋದು ಮಾತ್ರ ಅಲ್ಲ, ನಮಗೆ ಹೊಸ ಹೃದಯವನ್ನು ಕೊಡಲು ಕೂಡ ಸಾಧ್ಯವಿದೆ. ನೋಡಿ, ದ್ವೇಷ ಇರುವಂಥ ಜಾಗದಲ್ಲಿ ಪ್ರೀತಿ ಬರಬೇಕು ಅಂದರೆ ಅದು ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಸೊ ಇವತ್ತೇ ಕೊನೆಯದಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಹಿಂದೆ ಮನ ತಿರುಗಿ ದೇವರ ಹತ್ರ ಬನ್ನಿ. ಖಂಡಿತವಾಗಲೂ ನಾವು ದೇವರ ಹತ್ರ ಹೋಗಲೇಬೇಕು. ಖಂಡಿತವಾಗಲೂ ದೇವರು ನಮಗೆ ಒಳ್ಳೆಯ ಹೃದಯವನ್ನು ಕೊಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಅದಕ್ಕೆ ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಲೋಕದಲ್ಲಿ ನಡೆಯುವಂಥ ಕತ್ತಲೆಯನ್ನು ನೋಡಿ ನಾವು ಹೆದರಬೇಕಾಗಿಲ್ಲ. ಬೆಳಕಾಗಿರುವಂಥ ಯೇಸುವನ್ನು ನೋಡಿ ನಮ್ಮ ಜೀವನವನ್ನು ಸಾಗಿಸ್ಬೇಕು. ಅನೇಕರಿಗೆ ಭಯ ಬರುತ್ತೆ, ಅಯ್ಯೋ ನಾಳೆ ನಮ್ಗೆ ಏನಾಗುತ್ತೆ, ಅಯ್ಯೋ ನನಗೇನಾಗುತ್ತೆ, ಇಷ್ಟೆಲ್ಲ ನಮ್ಮ ಪ್ರಪಂಚದಲ್ಲಿ ಆಗ್ತಿದೆಯಲ್ಲ, ನಾಳೆ ಏನಾಗುತ್ತೆ ಅನ್ನೋ ಭಯ ಬಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಹುಡುಕ್ಬೇಕಾಗಿರೋದು ದೇವರನ್ನು ಹುಡುಕ್ರಿ. ಪ್ರಪಂಚವನ್ನು ಬದಲಾಯಿಸೋದು ಕಾನೂನು ಮಾತ್ರವಲ್ಲ, ಅದರ ಜೊತೆಯಲ್ಲಿ ನಮ್ಮ ಹೃದಯ ಬದಲಾಗಬೇಕು ಅಂದರೆ ಅದು ದೇವರು ಬೇಕು. ಅದನ್ನು ಬದಲಾಯಿಸಲಿಕ್ಕೆ ಯೇಸುವಿಗೆ ಮಾತ್ರ ಸಾಧ್ಯ. ದಯವಿಟ್ಟು ಈ ವಿಡಿಯೋ ನಿಮ್ಮ ಎಲ್ಲ ಕುಟುಂಬಸ್ಥರಿಗೆ ಕಳುಹಿಸಿ, ಎಲ್ಲರಿಗೂ ಕಳುಹಿಸ್ಕೊಡ್ರಿ. ಭಯ ಪಡಬೇಡ್ರಿ ಅಂತೇಳಿ. ಯಾಕಂದರೆ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬವನ್ನು ಯೇಸುವಿನ ರಕ್ತದಿಂದ ಮುದ್ರಿಸಲ್ಪಡಲಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗಲೂ ದೇವರು ನಿಮ್ಮ ಕುಟುಂಬವನ್ನು ಸಂರಕ್ಷಿಸ್ತಾನೆ. ಪ್ರೀತಿಯಿಂದ ಯಾವಾಗಲೂ ನಾವು ನಡೆಯೋಣ. ಪ್ರೀತಿಯೇ ಎಲ್ಲವನ್ನೂ ಗೆಲ್ಲುತ್ತೆ. ಸೊ ನಾನೇನು ಹೇಳೋದು, ಭಯ ಪಡಬೇಡಿ. ಅಯ್ಯೋ ನನಗೇನಾಗುತ್ತೆ, ಪ್ರಪಂಚದಲ್ಲಿ ಇಷ್ಟೆಲ್ಲ ಆಗ್ತಿದೆ, ಏನಾಗುತ್ತೆ, ಮುಂದೆ ಏನು, ನಾಳೆ ನಾನು ಹೋದರೆ ಸೇಫಾಗಿ ಮನೆಗೆ ಬರ್ತೀನೋ ಇಲ್ವೋ ಎಂಬಂಥ ಒಂದು ಚಿಂತೆ ಆಗುತ್ತೆ. ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸ್ಕೊಡ್ರಿ. ದೇವರು ನಿಮ್ಮನ್ನು ನೋಡಿಕೊಳ್ಳುವಂಥ ದೇವರಾಗಿದ್ದಾನೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ದೇವ್ರ ಹತ್ರ ಬನ್ನಿ. ಖಂಡಿತವಾಗಲೂ ನಮಗೆ ಒಳ್ಳೆಯ ಹೃದಯವನ್ನು, ಪ್ರೀತಿಯನ್ನು ತೋರಿಸುವಂಥ ದೇವರು ನಮ್ಮ ಜೊತೆಲಿದ್ದಾನೆ. ನಿಮಗೆ ಈ ವಿಡಿಯೋ ಆಶೀರ್ವಾದವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಕುಟುಂಬಸ್ಥರಿಗೆ ಎಲ್ಲರಿಗೂ ಕಳಿಸ್ಕೊಡಿ. ದಯವಿಟ್ಟು ಕಳಿಸ್ಕೊಡಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇಲೆ